ಫ್ರೆಂಡ್ಸ್, ಸಾಧಾರಣವಾಗಿ ನಾವು ಮನಿ ಪ್ಲಾಂಟನ್ನು ಲಕ್ಷ್ಮಿ ಅಂತ ಕರಿತೀವಿ. ಸೊ ಲಕ್ಷ್ಮಿ ಗಿಡ ಮನಿ ಪ್ಲಾಂಟ್ ಅಂದ್ಕೊಂಡ್ರೆ ಸರಸ್ವತಿ ಒಂದಿದೆ ಗೊತ್ತಾ, ಅದೇ ನಮ್ಮ ಪ್ರೀತಿಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಒಂದೆಲಗ. ಸೊ ಈ ಒಂದೆಲಗ ಅಂತಕ್ಕಂಥದ್ದು ಅದಕ್ಕೆ ನಾವು ಬ್ರಾಹ್ಮಿ ಅಂತಲೂ ಕರಿತೀವಿ. ಸೊ ಈ ಒಂದೆಲಗದಲ್ಲಿ ಬಹಳಷ್ಟು ಉಪಯೋಗ ಇದೆ. ಈ ಒಂದೆಲಗ ಸೊಪ್ಪನ್ನು ತಿನ್ನೋದ್ರಿಂದ ಮಕ್ಕಳ ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ, ಮಕ್ಕಳ ಬುದ್ಧಿ ಚುರುಕಾಗುತ್ತೆ, ಮತ್ತು ಮನಸ್ಸಿಗೆ ಶಾಂತಿಯನ್ನು ಒಂದು ನೆಮ್ಮದಿ ಕೊಡ್ತಕ್ಕಂಥ ಗಿಡ ಅಂತ ಹೇಳ್ತಾರೆ ಈ ಒಂದೆಲಗನ. ಈ ಒಂದೆಲಗ ತುಂಬ ಔಷಧಿಯುಕ್ತವಾಗಿರ್ತಕ್ಕಂಥ ಗುಣಗಳನ್ನ ಹೊಂದಿದೆ. ಈ ಮಲಬದ್ಧತೆಯನ್ನು ನಿವಾರಣೆಗೂ ನಾವು ಈ ಒಂದೆಲಗವನ್ನು ಉಪಯೋಗಿಸ್ತೀವಿ. ಈ ಒಂದೆಲಗ ಹೆಸರಿಗೆ ತಕ್ಕನಾಗೆ ನೋಡಿ ಒಂದೊಂದು ಎಲೆಯನ್ನು ಮಾತ್ರ ಬಿಡುತ್ತೆ. ಸೊ ಈ ಥರ ಒಂದೊಂದೇ ಎಲೆಯನ್ನು ಮಾತ್ರ ಹೊಂದಿರತಕ್ಕಂಥದ್ದು ಈ ಒಂದೆಲಗದ ಬಳ್ಳಿ ಅಂತ ಹೇಳ್ಬೋದು. ಈ ಒಂದೆಲಗ ಸೊಪ್ಪು ನಿಜವಾಗ್ಲೂ ನಾವೇನು ಬ್ರಾಹ್ಮಿ ಅಂತ ಹೇಳ್ತೀವಿ. ಈ ಒಂದೆಲಗದ ಜ್ಯೂಸನ್ನು ಕೆಲವೊಂದು ಕಡೆ ಕೊಡ್ತಾರೆ, ಬ್ರಾಹ್ಮಿ ಜ್ಯೂಸನ್ನು ಕೊಡ್ತಾರೆ, ತುಂಬ ಜ್ಞಾಪಕ ಶಕ್ತಿ ವೃದ್ಧಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಸರಸ್ವತಿ ಗಿಡ ಅಂತ ಕರೀತಾರೆ ಈ ಒಂದೆಲಗನ್ನ. ಬ್ರಾಹ್ಮಿ ಗಿಡ, ಒಂದೆಲಗ ತುಂಬ ಔಷಧಿಯುಕ್ತವಾಗಿರ್ತಕ್ಕಂಥದ್ದು. ನಿಜವಾಗಲೂ ತುಂಬ ಉಪಯುಕ್ತವಾಗಿದೆ ಈ ಬ್ರಾಹ್ಮಿ.